ವೆಲ್ಕಮ್ ಬ್ಯಾಕ್. ಮಲ್ಟಿಪ್ಲೆಕ್ಸ್ ಸಿನಿಮಾ ಮಂದಿರಗಳಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. 28,000 ದಂಡ ವಿಧಿಸಿದಂತಹ ಘನ ನ್ಯಾಯಾಲಯ ಪ್ರೇಕ್ಷಕರಿಗೆ ಅತಿ ಹೆಚ್ಚು ಟಿಕೆಟ್ ದರ, ಮೂವಿ ಶುರುವಾಗೋ ಮುನ್ನ ಹೆಚ್ಚು ಜಾಹೀರಾತು. ಹಾಗಾಗಿ ಕೋರ್ಟ್ ಈಗ ಸಿನಿಮಾ ಥಿಯೇಟರ್ಗಳಿಗೆ ದಂಡವನ್ನ ವಿಧಿಸಿದೆ. ಸಿನಿ ರಸಿಕರು ಮನಸ್ಸಿಗೆ ಒಂದು ಸ್ವಲ್ಪ ಮಾನಸಿಕ ಶಾಂತಿ ಸಿಗಲಿ ಅಂತ ಹೇಳಿ ವೀಕೆಂಡ್ ದಿವಸಗಳಲ್ಲಿ ಸಿನಿಮಾ ಥಿಯೇಟರ್ಗಳ ಕದ ತಟ್ಟಿದ್ರೆ ಟಿಕೆಟ್ ಕೊಟ್ಟು ಪಾಪ್ಕಾರ್ನ್ ತಿಂತ ಕೂತ್ಕೊಳ್ಳಿ, ಸ್ಕ್ರೀನ್ನಲ್ಲಿ ಒಂದಷ್ಟುಗಳನ್ನ ತೋರಿಸ್ತೀವಿ, ಅದನ್ನು ನೋಡ್ಕೊಂಡು ಕೂತ್ಕೊಳ್ಳಿ ಅನ್ನೋ ತರಹ ಅದು ಏನೇನನ್ನೆಲ್ಲೋ ಪ್ಲೇ ಮಾಡ್ತಾರೆ. ಈಗ ಅಭಿಷೇಕ್ ಎನ್ನುವಂತಹ ವ್ಯಕ್ತಿ ಕೋರ್ಟ್ ಮೊರೆ ಹೋಗಿ ತಕ್ಕ ಪಾಠ ಮಾಡಿದ್ದಾರೆ. ಕೂತಿರೋ ಜಾಗದಿಂದ ಅಭಿಷೇಕ್ ಒಂದು ಸೈಲ್ಯೂಟ್. ಸಿನಿಮಾ ಥಿಯೇಟರ್ಗೆ ಜನ ಬರೋದು ಮನರಂಜನೆ ಪಡೆಯೋದಕ್ಕೋಸ್ಕರ. ಆದ್ರೆ ಕೆಲ ಸಿನಿಮಾ ಥಿಯೇಟರ್ಗಳು ಎಲ್ಲ ಅಲ್ಲ. ಕೆಲ ಸಿನಿಮಾ ಥಿಯೇಟರ್ಗಳು ನಿಯಮಗಳನ್ನ ಉಲ್ಲಂಘನೆ ಮಾಡಿಕೊಂಡು ತಮ್ಮ ವ್ಯವಹಾರಿಕವಾದ ತೀಟೆ, ವ್ಯವಹಾರಿಕವಾದಂತಹ ತೆವಲು ತೀರಿಸಿಕೊಳ್ಳೋದಕ್ಕೆ ಕಮರ್ಷಿಯಲ್ ಆಡ್ಗಳನ್ನ ತೋರಿಸ್ತಾರೆ. ನಮಗದ ಅವಶ್ಯಕತೆ ಇಲ್ಲ ಸ್ವಾಮಿ. ಥಿಯೇಟರ್ಗೆ ಬರುವಂತಹ ಗ್ರಾಹಕನಿಗೆ ಇದು ಏನೇನಾಯ್ತು, ಕೋರ್ಟ್ಗೆ ಬಂದಂತಹ ದಂಡ ಮತ್ತು ಯಾರು ಕಂಪ್ಲೇಂಟ್ ಕೊಟ್ಟರು ಅದೆಲ್ಲ ಹೇಳ್ತೀನಿ. ಆದರೆ ಥಿಯೇಟರ್ಗೆ ಜನ ಬರೋದು ಮನರಂಜನೆಗೋಸ್ಕರ. 2.5 ಗಂಟೆ ತೋರಿಸುವಂತಹ ಸಿನಿಮಾ ನೋಡಬೇಕು ಅವರು. ನೀವದ ಆರಂಭದಲ್ಲೇ 3-4 ಸಿನಿಮಾದ ಟ್ರೇಲರು ಪ್ಲೇ ಮಾಡ್ತೀರಿ. ನಿಮ್ಮ 3-4 ಸಿನಿಮಾದ ಟ್ರೇಲರ್ ನೋಡಕ್ಕೆ ಬಂದಿದ್ವಿ ನಾವು, ಸಿನಿಮಾ ನೋಡೋದಕ್ಕೆ ಬಂದಿದ್ದೀವಿ. ಆ ಸಿನಿಮಾನ ತೋರಿಸಿ. ನಿಮಗೆ ಸಾಧ್ಯ ಆದರೆ ಆರಂಭದಲ್ಲಿ ರಾಷ್ಟ್ರಗೀತೆನೋ ನಾಡಗೀತೆನೋ ಪ್ಲೇ ಮಾಡಿ, ಅದಕ್ಕೆ ಗೌರವ ಕೊಟ್ಟು ಎದ್ದು ನಿಂತ್ಕೊಂಡು ಅದಾದ ನಂತರ ಕೂತ್ಕೊಂಡು ಸಿನಿಮಾ ಪ್ಲೇ ಮಾಡಿ. ಸರಿ, ಥಿಯೇಟರ್ಗಳಿಗೆ ಆ್ಯಡ್ಗಳು ಬೇಕು. ನಿಮಗೆ ಯಾಕ್ರಿ ಆ್ಯಡು? ನಾವು ದುಡ್ಡು ಕೊಟ್ಟು ಟಿಕೆಟ್ ತಗೊಂಡೆ ಒಳಗೆ ಬರ್ತಾ ಇರೋದು. ನೀವಲ್ಲಿ ಉರಿಸುವಂತಹ ಕರೆಂಟಿಗೂ ನಾವು ಪೇ ಮಾಡಿದ್ವಿ. ಈವನ್ ಟ್ಯಾಕ್ಸ್ ಕೂಡ GST ಕೂಡ ಪೇ ಮಾಡಿದ್ವಿ. ಕೂತ್ಕೊಂಡು ಸಿನಿಮಾ ನೋಡೋಣ ಅಂದರೆ ಅರ್ಧ ಗಂಟೆ ಅದು ಇಲ್ದಲೇ ಇರತಕ್ಕಂತಹ ಅದು ಯಾವುದೋ ಪರಭಾಷೆಯ ಟ್ರೇಲರ್ಗಳನ್ನು ಪ್ಲೇ ಮಾಡ್ತಾರೆ. ನಾವು ನೋಡಕ್ಕೆ ಹೋಗಿರುವಂತಹದ್ದು ಕನ್ನಡ ಸಿನಿಮಾವನ್ನು ಪ್ಲೇ ಮಾಡೋದು ಪರಭಾಷೆಯ ಸಿನಿಮಾದ ಟ್ರೇಲರ್ಗಳನ್ನು. ಎಷ್ಟೊತ್ತು ಅಂತ ಕೂತ್ ನೋಡೋದಕ್ಕೆ ಸಾಧ್ಯ? ಇನ್ನೇನು ಶುರುವಾಯಿತು ಅಂಥೇಳಿ ಮಾಂಟೇಜ್ ಪ್ಲೇ ಆಗುತ್ತೆ. ಶುರುವಾಗಿದ್ದು ಮಣ್ಣಂಗಟ್ಟಿ, ಮತ್ತೊಂದು ಭಾಷೆಯ ಟ್ರೇಲರ್. ಹೀಗೆ ಅಭಿಷೇಕ್ ಎನ್ನುವಂತಹ ವ್ಯಕ್ತಿ ಸಿನಿಮಾ ನೋಡೋದಕ್ಕೆ ಹೋಗಿದ್ರಂತೆ. ಸುಮಾರು 20-25 ನಿಮಿಷ ಕೆಲ ಜಾಹೀರಾತುಗಳನ್ನು ತೋರಿಸಿ ಆ ಗ್ರಾಹಕನನ್ನು ಅಥವಾ ಆ ಒಬ್ಬ ಪ್ರೇಕ್ಷಕನನ್ನು ಮನನೊಯಿಸಿದ್ದಾರೆ. ನಮ್ಮ ಭಾರತದ ಕಾನೂನಿನಲ್ಲಿ ಅವಕಾಶಗಳಿದ್ದಾವೆ. ಕೋರ್ಟ್ ಮೊರೆ ಹೋದ ಅಭಿಷೇಕ್ ಎನ್ನುವಂತಹ ವ್ಯಕ್ತಿ, ನನಗೆ ಪರಿಹಾರ ಬೇಕು ಅಂತ ಹೇಳಿ ಕೋರ್ಟ್ ಮೊರೆ ಹೋದ. ಘನ ನ್ಯಾಯಾಲಯ ಸಿನಿಮಾ ಥಿಯೇಟರ್ಗೆ ತಕ್ಕ ಶಾಸ್ತಿ ಮಾಡಿದೆ. 25,000 ದಂಡ ವಿಧಿಸಿದೆ. ಅಭಿಷೇಕಿಗೆ ನೀವು ಕೊಡಲೇಬೇಕು ಅಂಥೇಳಿ ಆದೇಶ ಕೂಡ ಹೊರಡಿಸಿದೆ. PVRನಂತಹ ಸಾಕಷ್ಟು ಖಾಸಗಿ ಸಿನಿಮಾ ಥಿಯೇಟರ್ಗಳಿದ್ದಾವೆ. ಈ ಒಂದು ಸುದ್ದಿ ಅವರೆಲ್ಲರಿಗೂ ಕೂಡ ಪಾಠ ಆಗಬೇಕು. ಜನ ಸಿನಿಮಾ ನೋಡೋದಕ್ಕೆ ಬರೋದು ಮನರಂಜನೆಗೆ. ವೀಕೆಂಡ್ ದಿವಸ ಕೆಲಸ ಇರೋದಿಲ್ಲ. ಕುಟುಂಬ ಸಮೇತರಾಗಿ ಒಂದು ಕೌಟುಂಬಿಕ ಸಿನಿಮಾವನ್ನು ನೋಡೋಣ ಅಂತ ಹೇಳಿ ಬರ್ತಾರ್ರಿ. ಅದು ಕೂಡ ಆ ಸಿನಿಮಾ ಥಿಯೇಟ್ರ್ ಒಳಗಡೆ ಸಾಕಷ್ಟು ಸ್ಟಾಲ್ಗಳಿರ್ತವೆ. ಅಲ್ಲಿ ಪಾಪ್ಕಾರ್ನು ಅದೇನೇನೆಲ್ಲ ತಗೋತೀವಿ. ತಗೊಂಡು ಕೂತು ತಿಂದು ಮುಗಿಯಕ್ಕೆ ಬಂತು, ಆದರೆ ಸಿನಿಮಾ ಸ್ಟಾರ್ಟ್ ಆಗಲಿಲ್ಲ. ಸೊ ಹಿಂಗಾದಾಗ ಬರುವಂತಹ ಪ್ರೇಕ್ಷಕನಿಗೂ ಕೂಡ ತನ್ನ ಸಮಯ ವ್ಯರ್ಥ ಆಗುತ್ತೆ. ಸೊ ಹಾಗಾಗಿ ಥಿಯೇಟರ್ಗಳಲ್ಲಿ
ಒಂದು ನಿಶ್ಚಿತ ಅವಧಿಯ ಆ್ಯಡ್ಗಳನ್ನು ಪ್ಲೇ ಮಾಡಲಿ, ಪರವಾಗಿಲ್ಲ. ಆದರೆ ಮ್ಯಾಕ್ಸಿಮಮ್ ಮನುಷ್ಯನ ಸಮಯವನ್ನು ಕಳೆಯುವಂತಹ ಪ್ರಯತ್ನಗಳು ಕೆಲ ಸಿನಿಮಾ ಥಿಯೇಟರ್ಗಳು ಮಾಡ್ತಾ ಇದೆ. ಅದು ನಿಲ್ಲಬೇಕು. ಅನಾವಶ್ಯಕ ಅನಗತ್ಯ ಆ್ಯಡ್ಗಳಿಂದ ಬರ್ತಕ್ಕಂತಹ ಪ್ರೇಕ್ಷಕರನ್ನು ನೋಯಿಸುವಂತಹ ಪ್ರಯತ್ನ ಮಾಡುವಂತಹ ಎಲ್ಲ ಸಿನಿಮಾ ಥಿಯೇಟರ್ಗಳಿಗೂ ಕೂಡ ಇದು ಪಾಠ ಆಗಬೇಕು. ಇದರಿಂದ ಬೇಸತ್ತ ಪ್ರೇಕ್ಷಕ ಕೋರ್ಟ್ ಮೊರೆ ಹೋಗಿದ್ದಾರೆ. ಗ್ರಾಹಕರ ವ್ಯವಹಾರಗಳ ಕೋರ್ಟ್ಗೆ ಅಭಿಷೇಕ್ ದೂರನ್ನು ಸಲ್ಲಿಸಿದ್ರು. ಆ ದೂರನ್ನು ಗಂಭೀರವಾಗಿ ಪರಿಗಣಿಸಿಕೊಂಡಂತಹ ಘನ ನ್ಯಾಯಾಲಯ ಇದರಿಂದ ಪ್ರೇಕ್ಷಕನಿಗೆ ಪರಿಹಾರ ಒದಗಿಸಲು ಸೂಚನೆಯನ್ನು ಕೊಟ್ಟಿದೆಯಂತೆ. 20,000 ಪರಿಹಾರ ನೀಡಲು ಸೂಚಿಸಿದಂತಹ ಕೋರ್ಟ್ ಇನ್ನು ಕೋರ್ಟ್ ವೆಚ್ಚ 8,000 ಭರಿಸಲು ಕೂಡ ಕೋರ್ಟೇ ತಿಳಿಸಿದೆ. ಇನ್ನು ಮುಂದೆ ಜಾಹೀರಾತು ಹಾಕುವ ಮುನ್ನ ಮಲ್ಟಿಪ್ಲೆಕ್ಸ್ ಯೋಚಿಸಬೇಕಾಗಿದೆ. ನಿಮಗೆ ಇಷ್ಟ ಬಂದ ಹಾಗೆ ನಾನು ಏನನ್ನೋ ಪ್ಲೇ ಮಾಡ್ತೀನಿ ಅಂತ ಕೂತ್ರೆ ಅಲ್ಲಿ ಬರುವಂತಹ ಸಿನಿ ಪ್ರೇಕ್ಷಕರು ಕಿವಿ ಮೇಲೆ ಹೂವು ಹಿಡ್ಕೊಂಡು ಏನು ಬಂದಿರಲ್ಲ. ಅವನು ದುಡ್ಡು ಕೊಟ್ಟು ಟಿಕೆಟ್ ಖರೀದಿ ಮಾಡ್ಕೊಂಡು ಕೂತಿರ್ತಾನೆ. ಅವನಿಗೆ ಕೊಡಬೇಕಾದಂಥ ಎಲ್ಲ ಕ್ವಾಲಿಟಿ ಮತ್ತು ಮರ್ಯಾದೆಯನ್ನು ನೀವು ಕೊಡಲೇಬೇಕು. ನೀವು ನಿಮ್ಮ ವ್ಯವಹಾರದ ತೀಟೆ ತೆವಲು ತೀರಿಸಿಕೊಳ್ಳೋದಕ್ಕೆ ಕಂಡು ಭಾಷೆಯ ಸಿನಿಮಾದ ಟ್ರೇಲರ್ ಪ್ಲೇ ಮಾಡ್ತೀರಿ, ಬೇರೆ ಬೇರೆ ಅನಾವಶ್ಯಕ ಜಾಹೀರಾತನ್ನು ಪ್ಲೇ ಮಾಡ್ತೀರಿ. ಆ ಕುಟುಂಬದಲ್ಲಿ ಸಾಕಷ್ಟು ಹೆಣ್ಣುಮಕ್ಕಳು ಬಂದಿರ್ತಾರೆ. ಆ ಹೆಣ್ಣುಮಕ್ಕಳಿಗೂ ಕೂಡ ನೋಡೋದಕ್ಕೆ ಸಂಕೋಚ ಆಗುವಂಥ ಆ್ಯಡ್ಗಳಿರ್ತವೆ. ನಾವು ಕಂಡಿರ್ತಕ್ಕಂಥ ಅನುಭವ ಇದು. ಹಾಗಾಗಿ ಈ ಒಂದು ವಿಚಾರ, ಈ ಕೋರ್ಟಿನ ಆದೇಶ ಪ್ರತಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಿಗೂ ಕೂಡ ಪಾಠ ಆಗಲಿ, ಇದು ಮರುಕಳಿಸದೇ ಇರಲಿ ಅನ್ನೋದೇ ಫ್ರೀಡಮ್ ಟಿವಿಯ ಆಶಯ.